ನೀನಾದರೂ ಆ ಪ್ರಯತ್ನ ಮಾಡು. ಶಿಲೆಯಿಂದ ಶಿಲ್ಪ ಆಗ್ತಾ ಇದೀಯ. ನಿನಗೆ ಬೀಳೋ ಒಂದೊಂದು ಉಳಿಪೆಟ್ಟನ್ನು ಪೆಟ್ಟು ಅನ್ಕೋಬೇಡ, ಪಾಠ ಅನ್ಕೋ. ಜೀವನದಲ್ಲಿ ಮುಂದೆ ಬರ್ತೀಯ. ಏನೇ ಅಡೆತಡೆ ಬಂದರೂ ನಿನ್ನ ಪ್ರಯತ್ನ ಬಿಡಬೇಡ, ಹಠ ಬಿಡಬೇಡ. ನೀವಿಷ್ಟು ಹೇಳಿದ್ಮೇಲೆ ಬಿಡಲ್ಲ ಅಜ್ಜಿ, ಖಂಡಿತ ಬಿಡಲ್ಲ. ನಾ ಅನ್ಕೊಂಡಿದ್ದು ಸಾಧಿಸೋವರೆಗೂ ಬಿಡಲ್ಲ. ಅದು ನನ್ನ ಸೊಸೆ ಅಂದರೆ. ಸರಿ ಅಜ್ಜಿ, ನನ್ನ ತಲೆ ತುಂಬ ಸಿಡಿತಾ ಇದೆ. ನಾನೊಂದು ಲೋಟ ಬಿಸಿ ಬಿಸಿ ಕಾಫಿ ಕುಡಿತೀನಿ, ನಿಮಗೂ ತರ್ತೀನಿ. ಅಂತರ ರಾಮ್ ಏನೇ ಹೇಳಿ, ಲೀಲಾನೇ ಈ ಸೀರಿಯಲ್ ನೋಡಿದ್ಮೇಲೆ ನಿನ್ನನ್ನೇ ನೋಡ್ದಾಗಾಯ್ತು. ರೆಕ್ಕೆ ಕಟ್ಕೊಂಡ ತಕ್ಷಣ ಕೆಂಬೂತ ನವಿಲಾಗುತ್ತಾ? ಕಲರ್ ಒಂದೇ ಮಾತ್ರಕ್ಕೆ ಕಾಗೆ ಕೋಗಿಲೆ ಆಗ್ಬಿಡತ್ತಾ? ಅಂತರ ಅತ್ತೆ ಸೀರೆ ಉಟ್ಕೊಂಡಿದ ತಕ್ಷಣ ನೀನ್ ಅಂತರ ಅತ್ತೆ ಆಗ್ಬಿಡ್ತೀಯಾ? ಎಲ್ಲಿ ಹೋಯ್ತು ಅಂತರ ಅತ್ತೆ ಸೀರೆ, ಹಾವ ಭಾವ, ಗತ್ತು, ಗಾಂಭೀರ್ಯ, ಪವರು ಏನು ಕಾಣಿಸ್ತಾನೆ ಇಲ್ಲ. ಎಲ್ ಕಾಣತ್ತೆ? ಏಜೆ ಕೊಟ್ಟಿರೋ ಡೋಸ್ಗೆ ಬಣ್ಣ ಕಳ್ಸ್ಕೊಂಡಿರತ್ತೆ. ಆಕ್ಚುಲಿ ನೀನು ಫ್ಯೂಚರ್ ಸೀರಿಯಲ್ ಸ್ಟಾರ್ ಅಲ್ಲ. ಈಗಲೂ ಅಷ್ಟೇ, ನೀನು ಏನೇ ಗೆಟಪ್ ಹಾಕೊಂಡ್ರು ಸೀನ್ ಮುಗಿಯೋವರೆಗೂ ಮಾತ್ರ ಸೀಮಿತ. ಅಯ್ಯೋ ಪಾಪ, ಒಬ್ಬ ಭಿಕ್ಷುಕ ತಾನ್ ರಾಜ ಆಗ್ಬಿಟ್ಟಿದೀನಿ ಅಂತ ಕನಸ್ ಕಾಣ್ತಿದ್ನಂತೆ. ಆ ಗ್ಯಾಪಲ್ಲಿ ಅವನ್ ಭಿಕ್ಷೆ ಬೇಡಕ್ಕೆ ಅಂತ ಇಟ್ಕೊಂಡಿದ್ದ ಒಂದೇ ಒಂದ್ ಮಡ್ಕೆನೂ ಒಡ್ದಾಕೊಂಬಿಟ್ನಂತೆ. ಹಾಗಾಯ್ತು ನಮ್ ಲೀಲನ್ ಕತೆ. ಪಾಪ ನಮ್ ಲೀಲಾನು ರಾಣಿ ಆಗ್ಬಿಟ್ಲು ಅಂತ ಕನ್ಸ್ ಕಾಣ್ತಿದ್ಲು. ಜೊತೆಯಿಂದ ಬಿದ್ದು ಸೊಂಟ ಮುರ್ಕೊಂಡ್ರು. ಯಾರಿಗೂ ಇದರ ಮುಖಭಂಗ ಆಗ್ಬಾರ್ದು. ಜಾಸ್ತಿ ಟ್ರಿಗರ್ ಮಾಡಬೇಡ್ರೆ. ಅಂತರ ಅತ್ತೆ ಸೀರೆ ಹೋಗಿರ್ಬೋದು, ಅತ್ತೆ ಅನ್ನೋ ಸ್ಥಾನ ಹೋಗಿಲ್ಲ. ಇದೆ ಅಲ್ವಾ ನಿಮ್ ಕೌಂಟರ್ ಡೈಲಾಗು? ಅಯ್ಯಯ್ಯೋ ಹೌದಲ್ವಾ ಅಕ್ಕ, ಏನಿದ್ರು ಏನಿಲ್ದೇ ಇದ್ರು ಸ್ಥಾನದಲ್ಲಿ ತುಂಬಾ ದೊಡ್ಡವರು ನಮ್ಮ ಅತ್ತೆಮ್ಮ. ಅಯ್ಯೋ ಗೊತ್ತಾಗ್ತಿ, ಏನೇನೋ ಮಾತಾಡ್ಬಿಟ್ಟೆ. ಕ್ಷಮಿಸಿ ಅತ್ತೆ, ನನಗೆ ಭಯ ಆಗ್ತಿದೆ. ಅವ್ರಿಗೆ ಏನ್ ಮಾಡ್ತಾರೋ ಏನೋ. ನನ್ಗೂ ಅಷ್ಟೇ ಹೆವಿ ಭಯ ಆಗ್ತಿದೆ. ಈ ಭಯದಲ್ಲೂ ನಿಮ್ಗೊಂದೇ ಒಂದ್ ಪ್ರಶ್ನೆ ಕೇಳ್ಬೇಕು ಅನಿಸ್ತದೆ. ಕೇಳ ಅತ್ತೆಮ್ಮ? ಅಲ್ಲ, ಆಫ್ಟರ್ ಆಲ್ ಅಂತರ ಅತ್ತೆ ಸೀರೆನೇ ನಿಮ್ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ, ಇನ್ನ ಸ್ಥಾನನ ಅದ್ ಹೇಗೆ ಉಳಿಸ್ಕೋತೀರಾ ಅತ್ತೆಮ್ಮ? ಎಲ್ಲ ಇವಳು ಭ್ರಮೆ ಅಷ್ಟೇ. ಸೀರೆ ಹುಟ್ಟಿದ್ದಕ್ಕೇನೆ ಏಜೆ ಈ ಲೆವೆಲ್ಗೆ ಉಗ್ತಿದ್ದಾರೆ. ಇನ್ನು ಅಂತರ ಅತ್ತೆ ಸ್ಥಾನಕ್ಕೆ ಹೋಗ್ತೀನಿ ಅಂದ್ರೆ ಯಾವ ಲೆವೆಲ್ಗೆ ಉಗ್ದು ಉಪ್ಪಿನಕಾಯಿ ಹಾಕ್ಬೋದು? ಇದ್ರ ಅರ್ಥ ಏನ್ ಗೊತ್ತಾ? ಏಜೆ ನಿನಗೆ ಯಾವತ್ತೂ ಆ ಸ್ಥಾನ ಕೊಡಲ್ಲ. ನೀನ್ ಯಾವತ್ತೂ ನಮಗ ಅತ್ತೆ ಆಗಕ್ಕಾಗಲ್ಲ. ಸೀರೆ ಬದಲಾಯಿಸಿದ ತಕ್ಷಣ ಎಡವಟ್ ಲೀಲಾ ಅನ್ನೋ ಟೈಟಲ್ ಚೇಂಜ್ ಆಗಲ್ಲ. ಒಟ್ನಲ್ಲಿ ನಿನ್ನ ಯೋಗ್ಯತೆ ಇಷ್ಟೇ.
ಇವತ್ತು ಲೀಲಾ ಮೇಡಮ್ ಅವರು ಅಂತರ ಮೇಡಮ್ ಸೀರೆ ಉಟ್ಕೊಂಡು ಅವ್ರ ಥರನೇ ಮಿರ ಅಂತ ಮಿಂತಿದ್ದಾರೆ. ಈ ಕಡೆ ನಮ್ಮ ಏಜೆಸರು ಲೀಲಾ ಮೇಡಮ್ ಒಳಗಡೆ ಇರೋ ಅಂತರ ಮೇಡಮ್ನ ನೋಡಿ ನಾನು ಪಾಸ್ಟಲ್ಲಿ ಇದ್ದೀನೋ ಪ್ರೆಸೆಂಟಲ್ಲಿ ಇದ್ದೀನೋ ಅಂತ ಗೊತ್ತಾಗದೆ ಫುಲ್ ಲವಲ್ ಬಿದ್ದುಬಿಟ್ಟಿದ್ದಾರೆ. ಇವತ್ತಿಂದ ಈ ಮನೇಲಿ ಏಜೆಸರ್ ಲೀಲಾ ಮೇಡಮ್ ಕಿತ್ತಾಟ ಹೋಗಿ ಏಜೆಸರ್ ಅಂತರ ಮೇಡಮ್ ಪ್ರೇಮ ಪಾಠ ಶುರುವಾಗುತ್ತೆ. ಬಿಕಾಸ್ ಲೀಲಾ ಮೇಡಮ್ ಅವರು ಆಲ್ರೆಡಿ ಏಜೆಸರ್ ಹಾರ್ಟಲ್ಲಿ ಪಾಯ ತೋಡಿ ತಾಜ್ ಮಹಲೇ ಕಟ್ಬಿಟ್ಟಿದ್ದಾರೆ. ಇನ್ಮೇಲಿಂದ ಏನಿದ್ರು ಸ್ಲೋ ಮೋಷನಲ್ಲಿ ಫಾಲಿಂಗು, ಸ್ಪೀಡ್ ಮೋಷನಲ್ಲಿ ಕ್ಯಾಚಿಂಗು, ಹಗ್ಗಿಂಗು, ಕಿಸ್ಸಿಂಗು, ಅಯ್ಯೋ ಏನೇನೋ ನಡೆಯುತ್ತೆ. ಅಲ್ಲ, ಇದಕ್ಕೂ ಮೊದಲು ಅಂತರ ಮೇಡಮ್ ಮತ್ತೆ ಏಜೆಸರ್ ಅವ್ರ ಲೈಫ್ ಹೇಗಿತ್ತು ಅನ್ನೋದೇ ನಂಗೆ ಗೊತ್ತಿಲ್ಲ. ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ ಅಂದ್ರೆ ಕಲ್ಪನೆ ಅನ್ನೋ ಲೆನ್ಸಲ್ಲಿ ನಂಗೆ ಅಂದಾಜೆ ಸಿಕ್ಕಿಲ್ಲ. ಏನಪ್ಪ ಮಾಡೋದು? ಹಾ, ಏಜೆಸರ್ ಮತ್ತೆ ಅಂತರ ಮೇಡಮ್ ಹೇಗಿದ್ರು? ಬೆಸ್ಟ್, ಈ ಹಳೆ ಕ್ಯಾರೆಕ್ಟರ್ ಕಿತ್ತಾಕಿ ಹೊಸ ಕ್ಯಾರೆಕ್ಟರ್ ಆಡ್ ಮಾಡಿ ಒಂದು ಕ್ಯೂಟ್ ಇಮ್ಯಾಜಿನೇಷನ್. ಬಂದೆ. ಓ ಬಂದೆ ಬಂದೆ. ಅಬ್ಬಬ್ಬಬ್ಬಾ, ಯಾಕೆ ಇಷ್ಟೊಂದು ಹಾರನ್ ಮಾಡೋದು? ಬಂದವ್ರು ಒಳಗಡೆ ಬರ್ಬೇಕು ತಾನೆ, ಇಳಿರಿ ಕೆಳಗೆ. ಆಗಲ್ಲ. ಯಾಕೆ? ಗಂಡ ಅಷ್ಟು ದೂರದಿಂದ ಬಂದಿದ್ದಾನೆ, ಹೆಂಡತಿ ಪ್ರೀತಿಯಿಂದ ಬಂದು ಡೋರ್ ಓಪನ್ ಮಾಡಿ ಸ್ಮೈಲ್ ಮಾಡಿ ವೆಲ್ಕಮ್ ಅಂದರೆ ಮಾತ್ರ ಹಿಡಿಯೋದು. ಇಲ್ಲದೆ ಹೋದ್ರೆ? ಇಲ್ಲದೆ ಹೋದರೆ ಕಾರ್ನೇ ಮನೆ ಅಂದ್ಕೊಂಡು ಇಲ್ಲೇ ಮಲ್ಗೋದು. ಹೌದಾ? ವೆಲ್ಕಮ್. ಥ್ಯಾಂಕ್ ಯು. ಯಾಕೆ ಇಲ್ಲೇ ನಿಂತ್ಬಿಟ್ಟೆ? ನಾನು ಬರಲ್ಲ. ಯಾಕೋ? ಗಂಡ ಬಂದ್ರು ಅಂತ ಅಷ್ಟು ದೂರದಿಂದ ಓಡ್ಕೊಂಬಂದು ಡೋರ್ ತೆಗ್ದಿದ್ದೀನಿ. ನನ್ನ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀರಾ? ಇನ್ನು ಹೇಗೆ ಕರ್ಕೊಂಡು ಹೋಗ್ಬೇಕು? ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ